ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸ್ಕೊಡಿ. ಡಿಸೆಂಬರಲ್ಲಿ ಬರುತ್ತೆ ಅಂತ ಹೇಳಿದರೆ, ಬಟ್ ಡಿಸೆಂಬರಲ್ಲಿ ಬರಲಿಲ್ಲ. ಅಟ್ಲೀಸ್ಟ್ ಜನವರಿನಲ್ಲಾದರೂ ಬರುತ್ತಾ ಇಲ್ವಾ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇರ್ತೀರ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಯಾಕಂತಂದರೆ ಸರ್ಕಾರದಲ್ಲಿ ಪ್ರತಿದಿನವೂ ಕೂಡ ಏನಾದರೂ ಒಂದೊಂದು ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಇವಾಗ ನಿನ್ನೆ ಮೊನ್ನೆಯಿಂದ ತುಂಬ ನ್ಯೂಸ್ ಆಗ್ತಾ ಇರೋದು, ಬಸ್ ಟಿಕೆಟ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಮಹಿಳೆಯರೇ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಿಬಿಟ್ಟು ನಮ್ಮ ಗಂಡಂದಿರ ಹತ್ರನೇ ನೀವು ಇದು ತಗೋತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾವಾಗ ಕೊಡ್ತೀರಾ 2,000 ರೂಪಾಯಿನ? ಪ್ರತಿ ಸರಿನೂ ಕೂಡ ಹೀಗೆ ಪೆಂಡಿಂಗ್ ಇಟ್ಕೊಂಡು ಹೋಗ್ತಾನೆ ಇರ್ತೀರಾ. 2 ತಿಂಗಳು 3 ತಿಂಗಳು ಕೊಡೋದೇ ಇಲ್ಲ. ಯಾವಾಗ ಕೊಡ್ತೀರಾ? ಒಂದು ಕಡೆ ಕೊಡ್ತೀರಾ, ಒಂದು ಕಡೆ ಕಿತ್ಕೋತೀರಾ. ಅಟ್ಲೀಸ್ಟ್ ಹೇಳ್ದಾಗೆ ಕೊಡ್ತಾನೂ ಇಲ್ಲ. ಇವಾಗ ಏನು ಗೃಹಲಕ್ಷ್ಮಿ ಯೋಜನಾ ಹಣ ಈ ತಿಂಗಳು ಸೇರಿದರೆ 3 ತಿಂಗಳಿನ ಹಣ ಆಗುತ್ತೆ. ಆದರೆ ಇಲ್ಲಿ ನೋಡಿದರೆ ಎಲ್ಲ ರೇಟ್ಗಳನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದೀರಾ. ಯಾವಾಗ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಮಹಿಳೆಯರು ಕೂಡ ಇಲ್ಲಿ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 16ನೇ ಕಂತಿನ ಹಣದ ಬಗ್ಗೆ ಪ್ರತಿದಿನವೂ ಕೂಡ ಕಮೆಂಟ್ ಬರ್ತಾನೆ ಇರುತ್ತೆ. ಯಾವಾಗ ಬರುತ್ತೆ? ಡಿಸೆಂಬರಲ್ಲಿ ಬರುತ್ತೆ ಅಂತ ಹೇಳಿದರು, ಬಟ್ ಬರಲೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಸಾಕಷ್ಟು ವಿಡಿಯೋ ಮಾಡಿದೆ. ಬಟ್ ಹೇಳಿದೆ ಅಲ್ಲಿ 100% ಬರುತ್ತೆ ಇದೇ ತಿಂಗಳಲ್ಲಿ ಅಂತ ಹೇಳೋಕ್ಕಾಗಲ್ಲ. 90% ಬರೋ ಚಾನ್ಸಸ್ ಇದೆ, 10% ಇಲ್ಲ. ಯಾಕಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು, ಈ ವರ್ಷದ ಏನು ಪೆಂಡಿಂಗ್ ಇದ್ರೂ ಕೂಡ ಇದೇ ವರ್ಷದಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ನಾವು ಮುಂದಿನ ವರ್ಷ ಹೊಸ ವರ್ಷದಿಂದ ಯಾವುದೇ ರೀತಿ ಪೆಂಡಿಂಗ್ ಹಣ ಇಟ್ಕೊಳ್ಳೋದು ಬೇಡ. ಸೊ ಹಾಗಾಗಿ 30ನೇ ತಾರೀಕು 31ನೇ ತಾರೀಕು ಅಷ್ಟರಲ್ಲಿ 16ನೇ ಕಂತಿನ ಹಣನೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಅಪ್ಡೇಟ್ನ ಕೊಟ್ಟಿದ್ರು. ಸೊ ಹಾಗಾಗಿ ನಾನು ಕೂಡ ತಿಳಿಸ್ಕೊಟ್ಟಿದ್ದೆ 30ನೇ ತಾರೀಕು ಅಷ್ಟರಲ್ಲಿ ಬರ್ಬೋದು ಅಂತ ಹೇಳ್ಬಿಟ್ಟು. 100% ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಲೂ ಕೂಡ ಹೇಳಿದೆ. ಯಾಕಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಸಾಕಷ್ಟು ಬಾರಿ ಈ ರೀತಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅಂದರೆ 16ನೇ ಕಂತಿನ ಹಣ ಅಲ್ಲ, ಬೇರೆ ಕಂತುಗಳಲ್ಲೂ ಕೂಡ ಅಷ್ಟೇ ಈ ದಿನಾಂಕಕ್ಕೆ ಬಿಡುಗಡೆ ಮಾಡ್ತೀನಿ, ಈ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು 15 ದಿನ 20 ದಿನ ಆದಮೇಲೂ ಕೂಡ ಬಿಡುಗಡೆ ಆಗಿರೋ ಇದ್ದಾವೆ. ಸೊ ಹಾಗಾಗಿ 100% ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಲೂ ಕೂಡ ಹೇಳಿದೆ. ಸೊ ಫೈನಲಿ 16ನೇ ಕಂತಿನ ಹಣ ಡಿಸೆಂಬರಲ್ಲಿ ಆಗಲಿಲ್ಲ. ಇವಾಗ ನಿಮಗೆ ಡಿಸೆಂಬರಲ್ಲಿ ಕೊಡಬೇಕಾಗಿದ್ದ ಹಣ ನವಂಬರ್ ತಿಂಗಳ ಹಣ. ಇವಾಗ ಪೆಂಡಿಂಗ್ ಆಗಿರೋದು ನವಂಬರ್ ಮತ್ತು ಡಿಸೆಂಬರ್ ತಿಂಗಳ 2 ತಿಂಗಳ 4,000 ಹಣ ಈ ತಿಂಗಳಲ್ಲಿ ಕೊಡಬೇಕಾಗುತ್ತೆ. ಇವಾಗೂ ಕೂಡ ಹೇಳ್ತೀನಿ, 4,000 ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ 16ನೇ ಕಂತಿನ ಹಣ ಮಾತ್ರ ನೀವು ಈ ತಿಂಗಳಲ್ಲಿ ರಿಸೀವ್ ಮಾಡ್ಕೋಬೋದು. ಬಟ್ ಅದಕ್ಕೂ ಕೂಡ ಈ ದಿನಾಂಕಕ್ಕೆ ಬಿಡುಗಡೆ ಮಾಡ್ತೀವಿ, ಈ ಡೇಟಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ಸರ್ಕಾರದಿಂದ ಅಫಿಷಿಯಲ್ ಆಗಿ ಇನ್ನೂ ಕೂಡ ನೋಟಿಫಿಕೇಶನ್ ಬಂದಿಲ್ಲ. ಹೋದ ಮಂತೆ ಹೇಳಿದ್ರು ಹಣ ಆಲ್ರೆಡಿ ನಾವು ಬೇಕಾದಂಥ ಎಲ್ಲ ತಯಾರಿನೂ ಮಾಡ್ಕೊಂಡು ಹಣನೂ ಕೂಡ ಬಿಡುಗಡೆ ಮಾಡಿದ್ದೀವಿ, ಬಟ್ ಫಲಾನುಭವಿಗಳಿಗೆ ಬರಬೇಕು ಅಂತ ತಿಳಿಸಿದ್ರು. ಹಣಕಾಸು ಇಲಾಖೆಯಿಂದಲೂ ಕೂಡ ಹಣ ಬಂದಿದೆ ಅಂತ ಹೇಳಿದ್ರು. ಬಟ್ ಹಣಕಾಸು ಇಲಾಖೆಯಿಂದ ಹಣ ಬಂದಿದ್ದರೆ ಬಿಡುಗಡೆ ಆಗೋದಕ್ಕೆ ಇಷ್ಟೊಂದು ಟೈಮ್ ತಗೋತಾ ಇಲ್ಲ. ಈ ಒಂದು ವಿಚಾರ ನೋಡೋದಾದರೆ ಇನ್ನೂ ಕೂಡ ಹಣಕಾಸು ಇಲಾಖೆಯಿಂದ ಹಣ ಬಂದಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಲೇಟ್ ಆಗ್ಬೋದು. ಆಲ್ಮೋಸ್ಟ್ ಒಂದು 10ನೇ ತಾರೀಕು 15ನೇ ತಾರೀಕು ಅಷ್ಟರಲ್ಲಿ ನಿಮಗೆ 16ನೇ ಕಂತಿನ ಹಣ ಬರ್ಬೋದು. ಹೇಳೋಕ್ಕಾಗಲ್ಲ, ಆವಾಗಾದರೂ ಕೂಡ ಬರ್ಬೋದು, ಅಥವಾ ನಾಳೆ ನಾಡಿದ್ರಲ್ಲಾದರೂ ಕೂಡ ಬರ್ಬೋದು, ಅಥವಾ ಈ ತಿಂಗಳು ಎಂಡಿಗಾದರೂ ಕೂಡ ಬರ್ಬೋದು. ಬಟ್ ಹೇಳೋಕ್ಕಾಗಲ್ಲ, ಅದು ಹಣ ಬಂದಾಗಲೇ ಬಂತು ಅಂತ ಅನ್ಕೋಬೇಕು. ಯಾಕಂದರೆ ನೀವು 15ನೇ ಕಂತಿನ ಹಣನೂ ಕೂಡ ಅಷ್ಟೇ ಯಾವುದೇ ರೀತಿ ಅಪ್ಡೇಟ್ ಇಲ್ಲದೆ ಇರೋ ಹಾಗೆ ಸಡನ್ನಾಗಿ ಬಿಡುಗಡೆ ಮಾಡಿಬಿಟ್ರು. ಸೊ ಆ ರೀತಿ ಕೂಡ ಆಗ್ಬೋದು. ಇವತ್ತೇ ಬರ್ಬೋದು, ನಾಳೆನೇ ಬರ್ಬೋದು, ಇನ್ನೊಂದು ವಾರ ಬಿಟ್ಟು ಬರ್ಬೋದು, ಅಥವಾ ಈ ತಿಂಗಳಲ್ಲಿ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು ಅಂತಲೇ ಹೇಳ್ಬೋದು. ಬಟ್ ಇಂಥ ದಿನನೇ ಅಂತ ಹೇಳೋಕ್ಕಾಗಲ್ಲ. ಸರ್ಕಾರದಿಂದ ಏನಾದರೂ ಮಾಹಿತಿ ಸಿಕ್ಕರೆ ಖಂಡಿತವಾಗ್ಲೂ ತಿಳಿಸ್ಬೋದು. ಇನ್ನು ನೀವು ನೋಡಿರ್ಬೋದು, ಬಸ್ ಟಿಕೆಟ್ ದರನ ಜಾಸ್ತಿ ಮಾಡಿದ್ದಾರೆ. ಅದು ನಾಳೆಯಿಂದನೇ ಜಾರಿ ಆಗ್ತಾ ಇದೆ. ನಾಳೆಯಿಂದನೇ ಬಸ್ ಟಿಕೆಟ್ ರೇಟು ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಜನಗಳು ಕೂಡ ಇಲ್ಲಿ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಮಹಿಳೆಯರೇ ಅವ್ರು ಹೇಳ್ತಾ ಇರೋದು, ನಮಗೆ ಉಚಿತ ಬಸ್ ಪ್ರಯಾಣನ ಮಾಡಿ ನಮ್ಮ ಗಂಡಂದಿರ ಹತ್ರನೇ ನೀವು ವಸೂಲಿ ಮಾಡ್ಕೋತಾ ಇದ್ದೀರಾ. ಈ ರೀತಿಯಾಗಿ ಕೊಡೋದಾದರೆ ಯಾಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಹಿಳೆಯರು ಕೂಡ ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಇವಾಗ ಭರವಸೆಗಳೇನೋ ಕೊಡ್ತೀರಾ, ಭರವಸೆಗಳು ಕೊಟ್ಬಿಟ್ಟು ಅಟ್ಲೀಸ್ಟ್ ಸರಿಯಾಗಿ ಹಣನೂ ಕೂಡ ಕೊಡಲ್ಲ ನೀವು. ಈ ಗೃಹಲಕ್ಷ್ಮಿ ಯೋಜನಾ 2 ತಿಂಗಳಿಂದ ನಮಗೆ ಕೊಟ್ಟೇ ಇಲ್ಲ, ಯಾವಾಗ ಕೊಡ್ತೀರಾ ಅದನ್ನು ಫಸ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಿಳೆಯರು ಕೂಡ ಕೇಳ್ತಾ ಇದ್ದಾರೆ. ಇನ್ನೊಂದೆಷ್ಟು ಜನ ಹೇಳ್ತಾರೆ, ನೀವು ಈ ರೀತಿಯಾಗೆಲ್ಲ ಮಾಡೋದಾದರೆ ಎಲ್ಲ ರೇಟನ್ನು ಕೂಡ ಜಾಸ್ತಿ ಮಾಡಿ ಈ ಗ್ಯಾರಂಟಿ ಯೋಜನೆಗಳನ್ನ ಯಾವುದು ಕೊಡಬೇಕು, ಎಲ್ಲ ಕೂಡ ಬಂದ್ ಮಾಡಿ ಅಂತಲೂ ಕೂಡ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರ ಹೇಳುತ್ತೆ ನಮ್ಮ ಹತ್ರ ಆಲ್ರೆಡಿ ಹಣ ಇದೆ, ಸೊ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನಾವು ಎಲ್ಲ ಯೋಜನೆಗಳನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿದರೆ ಸಾರಿಗೆ ಇಲಾಖೆಯಲ್ಲಿ ಆಲ್ಮೋಸ್ಟ್ ಒಂದು 6,000 ಕೋಟಿಗೂ ಜಾಸ್ತಿನೇ ಹಣ ಬ್ಯಾಲೆನ್ಸ್ ಕೊಡಬೇಕಾಗಿದೆ. ಇವಾಗ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು 5,000 ಕೋಟಿಯಷ್ಟು BJP ಅವರೇನೆ ಕೊಡಬೇಕಾಗಿತ್ತು, ಅವರೇ ನಮಗೆ ಬಿಟ್ಟು ಹೋಗಿದ್ದಾರೆ. ನಾವೇ ಕೊಡಬೇಕು, 5,000 ಕೋಟಿಗೆ BJP ಸರ್ಕಾರ ಸಾಲ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ.
ಇವಾಗ ಆಗಿದೆ ಗ್ರ್ಯಾಚ್ಯುಟಿ ಹಣ ಮತ್ತು ಪಿ ಎಫ್ ಹಣ ಈ ರೀತಿ ಸುಮಾರು ಹಣಗಳನ್ನ ಸರ್ಕಾರ ಸಾರಿಗೆ ಇಲಾಖೆಗೆ ಕೊಡಬೇಕಾಗಿದೆ. ಸೊ ಅದರಲ್ಲಿ ಸಾರಿಗೆ ಇಲಾಖೆಯವರು ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳ್ಬಿಟ್ಟು ಕೇಳಿದರು. ಅಂದರೆ ವೇತನನ ಜಾಸ್ತಿ ಮಾಡಿ ಅಂತ ಕೇಳಿದರು. ಅದಕ್ಕೆ ಸಾರಿಗೆ ಇಲಾಖೆ ಹೇಳಿದ್ದು, ನಿಮಗೆ ವೇತನನ ಜಾಸ್ತಿ ಮಾಡಬೇಕಂತಂದರೆ ನಾವು ಬಸ್ ಟಿಕೆಟ್ ರೇಟ್ನ ಜಾಸ್ತಿ ಮಾಡಬೇಕು, ಅಂದ್ರೆ ಮಾತ್ರನೇ ನಮಗೆ ಸರಿ ಹೋಗುತ್ತೆ, ಇಲ್ಲಾಂದರೆ ನಮಗೆ ದೊಡ್ಡ ಹೊರೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನೋಡೋದಾದರೆ ಇಷ್ಟೊಂದು ಹಣನ ಸಾರಿಗೆ ಇಲಾಖೆ ಕೊಡಬೇಕು ಸರ್ಕಾರ. ಸೊ ಈ ಗ್ಯಾರಂಟಿ ಯೋಜನೆಗಳನ್ನ ಮಾಡಿರೋದ್ರಿಂದ ಏನಾದರೂ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆಯಾ, ಕಷ್ಟ ಆಗ್ತಿದೆಯಾ? ಇವಾಗ ಜನಗಳು ಹೇಳ್ತಾ ಇದ್ದಾರೆ ಮತ್ತು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ, ಈ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದಾಗಿಂದನೂ ಕೂಡ ನಮ್ಮ ರಾಜ್ಯ ಅಭಿವೃದ್ಧಿ ಆಗಿಲ್ಲ, ಯಾವುದೇ ಅಭಿವೃದ್ಧಿಗೂ ಕೂಡ ಹಣಗಳನ್ನ ಕೊಡ್ತಾ ಇಲ್ಲ ಮತ್ತು ಅಂತ ಹೇಳ್ಬಿಟ್ಟು ಈಗೆಲ್ಲ ತಿಳಿಸ್ತಾ ಇದ್ದಾರೆ. ಇವಾಗ 2,000 ಕೋಟಿ ಸಾಲ ಮಾಡಿದ್ದಾರೆ. ಸೊ ಈ ರೀತಿ ಎಲ್ಲ ಕೇಳಿ ಬರ್ತಾ ಇದೆ ಸುದ್ದಿಗಳು. ಇನ್ನು ಇದೇ ವರ್ಷದಲ್ಲಿ ಮಾರ್ಚ್ ಅಷ್ಟರಲ್ಲಿ ನಮಗೆ ಎಷ್ಟೋ ಸಾವಿರ ಕೋಟಿಯಷ್ಟು ಹಣ ಬೇಕು ಅಂತ ಹೇಳ್ಬಿಟ್ಟು RBI ಹತ್ರನೂ ಕೂಡ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿನೂ ಕೂಡ ಬರ್ತಾ ಇದೆ. ಸರ್ಕಾರ ಇಲ್ಲಿ ಹೇಳ್ತಾ ಇರೋದು, ಅಂದರೆ ನಮ್ಮ ಹತ್ರ ಹಣ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನ ನಡೆಸೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ತೊಂದರೆ ಇಲ್ಲ ಅಂತಂದಮೇಲೆ ಗೃಹಲಕ್ಷ್ಮಿ ಯೋಜನಾ ಹಣ ಆದರೂ ಕರೆಕ್ಟಾಗಿ ಹಾಕಬೇಕು. ಯಾಕಂದರೆ ಮಹಿಳೆಯರು ಕೂಡ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಬಸ್ ಟಿಕೆಟ್ ರೇಟನ್ನು ಜಾಸ್ತಿ ಮಾಡಿದ್ರು ಮತ್ತು ಹಾಲಿನ ದರನೂ ಕೂಡ ಇದೇ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇನ್ನು ನೀರಿನ ಬಿಲ್ಲು ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗೆ ಹಲವಾರು ಅಬಕಾರಿ ಸುಂಕನ ಜಾಸ್ತಿ ಮಾಡಿದ್ರು, ಹೀಗೆ ಪೆಟ್ರೋಲ್ ಡೀಸೆಲ್ ರೇಟು ಕೂಡ ಜಾಸ್ತಿ ಮಾಡಿದ್ರು. ಸೊ ಇದೆಲ್ಲ ಜಾಸ್ತಿ ಮಾಡಿ ನೀವು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರಲ್ಲಿ ಏನು ಬಂತು? ಹಂಗೆಲ್ಲ ಜಾಸ್ತಿ ಮಾಡೋದಿತ್ತಂದರೆ ಗ್ಯಾರಂಟಿ ಯೋಜನೆಗಳೇ ಬೇಡ, ಎಲ್ಲ ಕೂಡ ನಿಲ್ಲಿಸ್ಬಿಡಿ, ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಡೆ ಜನಗಳು ಹೇಳಿದರೆ, ಇನ್ನೊಂದಿಷ್ಟು ಕಡೆ ಮಹಿಳೆಯರು ಹೇಳ್ತಾರೆ, ನಮಗೆ ಇದರಿಂದ ತುಂಬಾ ಹೆಲ್ಪ್ ಆಗಿದೆ. ಉಚಿತ ಅಕ್ಕಿ ಹಣ ಆಗಿದೆ, ಗೃಹಲಕ್ಷ್ಮಿ ಯೋಜನೆ 2,000 ಆಗಿರಲಿ, ಬಸ್ ಫ್ರೀ ಮಾಡಿರೋದು ಮತ್ತು ಕರೆಂಟ್ ಫ್ರೀ ಮಾಡಿರೋದು ನಮ್ಗೆ ಎಷ್ಟೋ ಹೆಲ್ಪ್ ಆಗಿದೆ ಅಂತ ಹೇಳ್ತಾರೆ. ಹೌದು, ಖಂಡಿತವಾಗ್ಲೂ ಎಷ್ಟೋ ಬಡ ಕುಟುಂಬಗಳಿಗೆ ಹೆಲ್ಪ್ ಆಗಿದೆ. ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಏನು 5 ಯೋಜನೆಗಳಿದೆ, 5 ಯೋಜನೆಗಳಿಗೂ ಎಷ್ಟೋ ಬಡ ಜನಗಳಿಗೆ ಹೆಲ್ಪ್ ಆಗಿದೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಇದರಿಂದ ತುಂಬಾ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಇವಾಗ ಉಚಿತ ಕರೆಂಟನ್ನು ಏನೋ ಕೊಟ್ಟರು, ಬಟ್ ಇಲ್ಲಿ ಕೆಲವರಿಗೆ ಉಚಿತ ಆಯಿತು, ಬಟ್ ಉಚಿತ ಆಗಿಲ್ಲದೆ ಇರೋರಿಗೆ ಇವಾಗ ಡಬಲ್ ರೇಟ್ ಬರ್ತಾ ಇದೆ. ಸೊ ಅವರೆಲ್ಲ ಬೇಸರನ ವ್ಯಕ್ತಪಡಿಸ್ತಾರೆ, ಈ ರೀತಿಯಾಗಿ ಮಾಡೋದಿದ್ರೆ ಯಾಕೆ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಇವಾಗ ಬಸ್ ಟಿಕೆಟ್ ರೇಟು ಕೂಡ ಅಷ್ಟೇ ಜಾಸ್ತಿ ಆಗಿರೋದಕ್ಕೆ ತುಂಬ ವಾದ ವಿವಾದಗಳು ಆಗ್ತಾನೇ ಇದೆ. ಇಲ್ಲಿ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟರು, ಅನಿವಾರ್ಯ ಮಾಡಲೇಬೇಕಾಗಿತ್ತು, ಸೊ ಹಾಗಾಗಿ ಮಾಡಿದ್ದೀವಿ. ಇವಾಗ BJP ಸರ್ಕಾರ ಇದ್ದಾಗೂ ಕೂಡ ಅವರು ಕೂಡ ಜಾಸ್ತಿ ಮಾಡಿದರು. ಈಗ ಆಲ್ಮೋಸ್ಟ್ 4-5 ವರ್ಷ ಆಯಿತು, ನಾವು ಈಗ ಜಾಸ್ತಿ ಮಾಡಲೇಬೇಕಾಯಿತು, ಸೊ ಹಾಗಾಗಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್ ಅವರು ಕೂಡ ತಿಳಿಸಿದ್ದಾರೆ. ನೋಡೋಣ, ಇದೆಲ್ಲದ್ರ ಮಧ್ಯೆ ಇವಾಗ ಸಾರಿಗೆ ಇಲಾಖೆಗೆ ಇಷ್ಟು ಫಂಡ್ ಕೊಡಬೇಕಲ್ವಾ, ಸಂಕ್ರಾಂತಿ ಅಷ್ಟರಲ್ಲಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಸಾರಿಗೆ ಇಲಾಖೆಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಸೊ ಇವಾಗ ಅಲ್ಲಿಗೆ ಅವರು 6,000 ಕೋಟಿಗೂ ಹೆಚ್ಚು ಹಣನ ಕೊಡಬೇಕಾಗಿದೆ. ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಮಾಡೋದಕ್ಕೆ 1 ತಿಂಗಳಿಗೆ 2,500 ಕೋಟಿ ಬೇಕಂತೆ. ಇವಾಗ 2 ತಿಂಗಳ ಹಣ ಕೊಡಬೇಕು. ಸೊ ಹಾಗಾಗಿ 5,000 ಕೋಟಿ ಹಣ ಆಗುತ್ತೆ 2 ತಿಂಗಳು ಹಣ ಬಿಡುಗಡೆ ಮಾಡೋದಕ್ಕೆ. ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣನೇ ಬಿಡುಗಡೆ ಮಾಡ್ತಾರೋ ಅಥವಾ ಸಾರಿಗೆ ಇಲಾಖೆಗೆ ಏನು ಫಂಡು ಪೆಂಡಿಂಗ್ ಇದೆ ಆ ಹಣನೇ ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ನೋಡೋಣ. ನಾ ಹೇಳ್ದಾಗೆ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು 16ನೇ ಕಂತಿನ ಹಣ. ಇವತ್ತೇ ಬರುತ್ತೆ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ, ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ಸರ್ಕಾರ ಈ ರೀತಿ ಎಲ್ಲ ಚೇಂಜಸ್ ಮಾಡ್ತಾ ಇರೋದು, ಈ ರೀತಿ ಆಗ್ತಾ ಇರೋದು ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಈ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದಾರೆ ಅದರಿಂದ ಹೆಲ್ಪ್ ಆಗ್ತಿದೆಯೋ ಅಥವಾ ಜನಗಳಿಗೆ ನಷ್ಟ ಆಗ್ತಿದೆಯೋ ಅಥವಾ ಇಂಡೈರೆಕ್ಟಾಗಿ ಏನಾದರೂ ಬರೆ ಹಾಕ್ತಾ ಇದ್ದಾರಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಜನಗಳ ಅಭಿಪ್ರಾಯನೇ ತುಂಬಾ ಇಂಪಾರ್ಟೆಂಟು. ಇನ್ನೊಂದಿಷ್ಟು ಜನ ಹೇಳ್ತಾರೆ, ಇವಾಗ ಏನು ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯುತ್ತಲ್ವ, ಅಲ್ಲಿವರೆಗೂ ಮಾತ್ರನೇ ಈ ಗ್ಯಾರಂಟಿ ಯೋಜನೆಗಳಿರುತ್ತೆ, ಅದಾದಮೇಲೆ ಬಂದ್ ಆಗುತ್ತೆ ಅಂತಲೇ ತಿಳಿಸ್ತಾ ಇದ್ದಾರೆ. ಈ ಲೋಕಸಭಾ ಎಲೆಕ್ಷನಲ್ಲೂ ಹಾಗೆ ಹೇಳಿದ್ರು, ಈ ಎಲೆಕ್ಷನ್ವರೆಗೂ ಮಾತ್ರನೇ, ಅದಾದಮೇಲೆ ಬಂದ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬಂದ್ ಮಾಡಲಿಲ್ಲ, ಕೊಟ್ಟರು. ಬಟ್ ಆ ಅನ್ನಭಾಗ್ಯ ಯೋಜನಾ ಹಣ ಮಾತ್ರ ತುಂಬಾ ಪೆಂಡಿಂಗ್ ಇಟ್ಕೊಂಡು ಬರ್ತಾನೆ ಇದ್ದಾನೆ. ಆಲ್ಮೋಸ್ಟ್ ಸೆಪ್ಟೆಂಬರಿಂದ ಬಂದಿಲ್ಲ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರು ಈ ತಿಂಗಳು ಕೂಡ ಸೇರಿದರೆ 5 ತಿಂಗಳ ಹಣ ಆಗುತ್ತೆ. ಯಾವಾಗ ಬಿಡುಗಡೆ ಮಾಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ನೋಡೋಣ, ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಅಷ್ಟೇ, ಆಲ್ಮೋಸ್ಟ್ ಎಲೆಕ್ಷನ್ ಆದಾಗಿಂದನೂ ಕೂಡ ಕರೆಕ್ಟಾಗಿ ಹಣನ ಕೊಡ್ತಾ ಇಲ್ಲ. ಯಾವಾಗ 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಒಂದೊಂದು ಕಂತನ್ನು ಕೊಡ್ತಾ ಇದ್ದಾರೆ. ಸೊ ನೋಡೋಣ ಯಾವಾಗಿಂದ ಕರೆಕ್ಟಾಗಿ ಕೊಡ್ತಾರೆ ಅಥವಾ ಬಂದ್ ಮಾಡ್ತಾರಾ, ಸರ್ಕಾರಕ್ಕೆ ಏನಾದರೂ ಹೊರೆ ಆಗ್ತಾ ಇದೆಯಾ, ಏನು ಸರ್ಕಾರ ಒಪ್ಕೋತಾ ಇಲ್ವಾ, ನಮಗೆ ಹೊರೆ ಆಗ್ತಾ ಇದೆ ಕೊಡೋಕ್ಕಾಗಲ್ಲ ಅಂತ ಅವ್ರು ಒಪ್ಕೊಂಡ್ಬಿಟ್ರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರಿಗೆ ತುಂಬ ಕಷ್ಟ ಆಗುತ್ತೆ ಮತ್ತು ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆಲ್ಲೋದಕ್ಕಾಗಲ್ಲ. ಸೊ ಹಾಗಾಗಿ ಸರ್ಕಾರ ಏನಾದರೂ ಡಿಲೇ ಮಾಡ್ತಿದ್ದಾರಾ ಅಂತ ಏನು ಕೂಡ ಸರ್ಕಾರ ಕೂಡ
ಏನು ಹೇಳ್ತಾ ಇಲ್ಲ. ನೋಡೋಣ ಯಾವಾಗ ಗೃಹಲಕ್ಷ್ಮಿ ಯೋಜನಾ ಹಣ ಹಾಕ್ತಾರೆ, ಯಾವಾಗ ಅನ್ನಭಾಗ್ಯ ಯೋಜನಾ ಹಣ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋಯಿಂದ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದಂಥವ್ರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.